ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಟೀಮ್ ಪರಿಕ್ರಮ ಕಡೆಯಿಂದ ಒಂದು ಟ್ರಕ್ಕಿಂಗ್ ಹೋಗ್ತಾ ಇದ್ದೀನಿ. ನಾನು ಹೋಗ್ತಿರೋ ಜಾಗ ತುಮಕೂರು ಜಿಲ್ಲೆಯಲ್ಲಿರುವ ಒಂದು ಇತಿಹಾಸದ ಸ್ಥಳ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ 107 ಕಿಲೋಮೀಟರ್ ದೂರದಲ್ಲಿದೆ. ಇದು ಏಷ್ಯಾದ 2ನೇ ಅತಿ ದೊಡ್ಡ ಏಕಶಿಲ ಬೆಟ್ಟವಾಗಿದೆ. ಇಲ್ಲಿ 17ನೇ ಶತಮಾನದಲ್ಲಿ ನಿರ್ಮಾಣವಾದ ಕೋಟೆ ಇದೆ. ಇದು ಸಮುದ್ರದ ಮಟ್ಟದಿಂದ 3985 ಅಡಿಯಷ್ಟು ಎತ್ತರವಿದೆ. ಈ ಜಾಗದ ಹೆಸರು ಮಧುಗಿರಿ ಬೆಟ್ಟ. ಸೊ ಮಧುಗಿರಿ ಬೆಟ್ಟದ ಬಗ್ಗೆ ನಾವು ಇನ್ನು ತಿಳ್ಕೊಳ್ಳೋಣ, ಬನ್ನಿ. ಮಾರ್ನಿಂಗ್ 5 o'clock ಎದ್ದು ಹೋಗ್ತಿದ್ದೀರಿ ಪಿಕಪ್ ಸ್ಪಾಟ್ಗೆ, ನಿಯರ್ MCC ಹತ್ರ. ಹೋಗ್ತಾ ದಾರಿಯಲ್ಲಿ ಐ ಸ್ಪಾಟೆಡ್ ಸೋ ಮೆನಿ ಬೈಕ್ಸ್ ಕಲೆಕ್ಷನ್ಸ್ ನೋಡ್ತಾ ಇರ್ಬೋದು. ಲುಕ್ ಅಟ್ ದ ಸೌಂಡ್ ಆಫ್ ದ ಬೈಕ್ ಥಿಂಗ್. ಸೊ ಹಾಯ್ ಗಾಯ್ಸ್, ನಾವೀಗ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಸ್ಟ್ರೇಟ್ ಮಧುಗಿರಿ ಬೆಟ್ಟ. ಹಲೋ ಫ್ರೆಂಡ್ಸ್, ಬೆಳ್ಳಂಬೆಳಗ್ಗೆ ಎದ್ದು ಬಂದಿದ್ದೀವಿ. ಇಲ್ಲಿ ವಾತಾವರಣ ಹೆಂಗಿದೆ ನೋಡಿ ಫ್ರೆಂಡ್ಸ್. ಬನ್ನಿ ಈ ಕಡೆ, ಕ್ಯಾಮ್ರಾಮನ್ ಈ ಕಡೆ. ಇದೆಲ್ಲ ಫಾಗು ಫುಲ್ಲು ಚಿಳಿ ಮುಂಜಾನೆ ಮಂಚಲ್ಲಿ ಇವಾಗ ಟ್ರೆಕ್ಕಲ್ಲಿ ಹೋಗ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಸೊ ಸರ್ ಈಸ್ ಮೈ ಸರ್, ಅಂದರೆ ನಮ್ಮ ಟೂರಿಸ್ಟ್ ಗೈಡ್ ಧೀರಜ್ ಅಂತ. ಸೊ ನಿಮ್ಮ ಟೀಮ್ ಹೆಸರು ಹೇಳಿದ್ದೀನಿ ನಾನು, ಟೀಮ್ ಪರಿಕ್ರಮ. ನಮಸ್ಕಾರ, ನಾನು ಟೀಮ್ ಪರಿಕ್ರಮ ಬಗ್ಗೆ ಮಾತಾಡುತ್ತಿದ್ದೇನೆ. ಹಲೋ ಫ್ರೆಂಡ್ಸ್, ಇದೇ ಥರ ನಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಸಪೋರ್ಟಿಂಗ್. ಹುಡುಗಾಟ ನಿನಗಿನ್ನೆಲ್ಲಿ ನನ್ನೆದೆಯೊಳಗೆ ನೀರಿದು ಜನಮನದ ಮೌನ ಮುರಿದು ಬಿಸಿಯುಸಿರನ್ನು ಗೈಸ್, ನಾವು 5-10 ಮಿನಿಟ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಿರ್ಬೋದು ಬೆಟ್ಟ. ಸೊ ಇನ್ನೂ ಮೇಲಿದೆ, ಬಟ್ ಅದು ಸ್ವಲ್ಪ ದೂರದಿಂದ ಕಾಣಿಸ್ತಿದೆ. ಸೊ ಲೆಟ್ಸ್ ಸ್ಟಾರ್ಟ್. So this fort literally used to be place where you were able to see lot of beehives. So that is the reason it was called Madhugiri. It have a Indo-Islamic style of architecture is also. This time period where this fort was also captivated by Hyder Ali and Tipu Sultan. So they bought in the style of Indo-architecture style. Though this is not any fort for that matter, whenever you go anywhere, you will come across this. You see that small holes here on both sides. Any guesses what it is? This is for the door actually. Yeah. So this is for the doors. What used to happen back in the olden days is, say for example, we now have hinges, right? Where it operates like this and then closes. Back then it was not concept of hinges, but it used to be doors, which used to be like, say this is the door. It would have an additional part like this. So this go latch inside, so it would rotate. Okay. So now that they have built this, I mean somebody who wanted to preserve this fort, they have bought a new flooring. If there were new flooring, you would also go about, say let's say if you go to Hampi or any other places, you would be able to see the rings also beneath. ಎಷ್ಟು ಸುಸ್ತಾಗ್ತದೆ, ಇನ್ನೂ ಅರ್ಧ ಮುಗಿಸಿಲ್ಲ. ಯು ಕ್ಯಾನ್ ಸಿ ನಿಮ್ಮಂಥವರೆಲ್ಲ ಸೇರಿ ಯೂಟ್ಯೂಬ್ನಲ್ಲಿ ಮೊಬೈಲ್ ಎಲ್ಲ ಗೊತ್ತಿರೋದಕ್ಕೆ ಸ್ವಲ್ಪ ಬೆಳಕಿಗೆ ಬಂದಿದೆ ಸರ್. ತುಂಬ ಚೆನ್ನಾಗಿದೆ. ನಮ್ಮ ಏಷ್ಯಾ ಖಂಡದಲ್ಲೇ ಮೊದಲನೇ ಕಲ್ಲು, ಒಂದೇ ಕಲ್ಲು. ನಾವೆಲ್ಲರೂ ಮಾಡಿರಪ್ಪ. ಈಗ ನೋಡಿ ಚಿತ್ರದುರ್ಗ ಬೆಟ್ಟದಲ್ಲಿ ಇದಕ್ಕಿಂತ ಚಿಕ್ಕದದು, ಅದು 7 ಸುತ್ತಿನ ಕೋಟೆ, ಇದು 10 ಸುತ್ತಿನ ಕೋಟೆ.
10 ಕಲ್ಯಾಣಿಗಳಿವೆ, 21 ಕಲ್ಲಿನ ಬಾಗಿಲೈತೆ, 25 ಸೈನಿಕರ ಕಾವಲುಗಾಯ ಕುರ್ಚಿಗಳಿವೆ, 6 ಜೈಲ್ ರೂಮ್ಗಳಿವೆ, 6 ಕಲ್ಲಿನ ಮಂಟಪಗಳಿವೆ, 6 ಕಣಜಿಗಳಿವೆ, 10 ಆಂಜನೇಯ ಸ್ವಾಮಿ ವಿಗ್ರಹಗಳಿವೆ, ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಐತೆ, ವೆಂಕಟ ಸ್ವಾಮಿ ದೇವಸ್ಥಾನ ಐತೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಐತೆ, ಕೋದಂಡ ಸ್ವಾಮಿ ದೇವಸ್ಥಾನ ಐತೆ, ಜೈನರ ದೇವಸ್ಥಾನ ಐತೆ, ಚೋಳರ ಕಾಲದಲ್ಲಿ ಕಟ್ಟಿರೋ ಚೋಳರ ದೇವಸ್ಥಾನ ಐತೆ. ನಿಮಗೆಲ್ಲ ಕಾಣಿಸ್ತಿರ್ಬೋದು. ಆಲ್ಮೋಸ್ಟ್ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಆ್ಯಂಡ್ ಇಷ್ಟು ಮೇಲಕ್ಕೆ ಬಂದಿದ್ದೀರಿ. ಎಷ್ಟು ಸುಸ್ತಾಗ್ತಿದೆ ಗೊತ್ತಾ. ಸೊ ಗೈಸ್, ನಾವು ಆಲ್ಮೋಸ್ಟ್ 75% ಇದ್ದು ಬೆಟ್ಟ ಮುಗಿಸಿದ್ದೀರಿ. ಸೊ ವಿ ಹ್ಯಾವ್ ಮೋರ್ 25%. ಸೊ ಸುಸ್ತಾಗ್ತಿದೆ ಹೌದು, ಬಟ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಹೆಕ್ಕಬೇಕು. ಸೆಲ್ಫ್ ಬೂಸ್ಟರ್, ನನಗೆ ನಾನೇ ಮೋಟಿವೇಶನ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಫುಲ್ ಗುಹೆ ಥರ ಇದೆ ಗೈಸ್. ಅಮ್ಮ There were histories where the beehives used to occupy this place. So that's how important this place was for the bees. So somebody who came here saw a lot of beehives and they named it Madhu Giri. Madhu meaning honey in Kannada, Giri meaning a mountain. So that is a hill. And also there are traces going back to the history. It was also called as Madhu. Madhu meaning Madhu Giri. Madhu meaning cracker, like say Madhu Pataki ಆ ಥರ ಎಲ್ಲ ಕರಿತೀವಲ್ಲ. So that is how it is. So there were people who lived here who had a lot of defense mechanisms, and their mechanism is also such that they use the honey which was found here. Let's say if they found somebody coming up to the fort, and if they had to guard themselves, they used to use honey. They used to let the honey flow, so it would be difficult for them to come up. So that was also one defense mechanism. For all good reason, if they could not block, then they used to use these crackers to defend. So ಗೈಸ್, ಫೈನಲಿ ಐ ಕಂಪ್ಲೀಟೆಡ್. ಟಾರ್ಗೆಟ್ ರೀಚ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಮೇಲ್ಗಡೆ ಇದ್ದೀವಿ ನಾವು, ಮಧುಗಿರಿ ಬೆಟ್ಟ ಮೇಲೆ. ಸೊ ದಿಸ್ ಇಸ್ ಐಶ್ವರ್ಯ. ಹಲೋ. ಬಿಸಿಲು ಕಣ್ಣಿಗೆ ಬೀಳ್ತಿದೆ, ಅದಕ್ಕೆ ಮಾತಾಡೋಕ್ಕಾಗ್ತಿಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಮೇಲೆ ಇದ್ದೀರಿ ಅಂತ. ಸೊ ಗೈಸ್, ಕಾಣಿಸ್ತಿದ್ಯಾ? ಇದೇನಂದರೆ ಲೈಕ್ ಈ ಸೋಲ್ಜರ್ಸ್ ಎಲ್ಲ ಗನ್ ಇಟ್ಕೊಂಡಿರ್ತಾರಲ್ವ, ಟು ಸೆಕ್ಯೂರ್ ದೇರ್ ಕಿಂಗ್ಡಮ್. ಅದಕ್ಕೆ ಈ ಜಾಗದಲ್ಲಿ ಗನ್ ಇಟ್ಕೊಂಡಿರ್ತಿದ್ರಂತೆ ಯಾವಾಗಲೂ. ಫೈನಲಿ ಐ ಎಂಡೆಡ್. ಸೊ ಫುಲ್ ಕೆಳಗಡೆ ಬಂದ್ಬಿಟ್ಟಿದ್ದೀವಿ, ನೋಡ್ತಾ ಇರ್ಬೋದು ನೀವು. ಡನ್. ನಮ್ಮ ಗಾಡಿ ಅಲ್ಲಿ ನಿಂತಿದೆ, ಹೋಗಿ ಎಕ್ಬಿಟ್ಟು ವಿಲ್ ಗೋ ಫುಲ್ ಲಂಚ್ ಗೈಸ್. ಲಂಚ್ ಹೊಟ್ಟೆ ಸಕ್ಕದ ಹಸಿತಿದೆ. I really wanted to feed those kids. Yeah, dogs are also meant as kids. She's Nikita, who I met her in the truck, yeah. शामें मलंग सी रातें सुरंग सी
ಗೈಸ್, ಫೈನಲಿ ಐ ಕಂಪ್ಲೀಟೆಡ್ ದ ವ್ಲಾಗ್. ಸೊ ಮನೆಗೆ ಹೋಗ್ತಾಯಿನಿ. ಸೊ ದೇ ಡ್ರಾಪ್ ಮೀ ಇಯರ್. ನಾ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು. ಸೊ ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ತಾಯಿನಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಡೇ, ದ ಬೆಸ್ಟ್ ಟ್ರಕ್. ಸೊ ನಿಮಗೆ ಈ ಟ್ರಕ್ ಆ್ಯಂಡ್ ನಾನು ಮಾಡಿರೋ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.